ಸೌಪರ್ಣಿಕಾ ನದಿಯ ಅಬ್ಬರದಿಂದ ಅಲ್ಲಿನ ಮನೆಗಳಿಗೆ ಜಲ ದಿಗ್ಬಂಧನ ಎದುರಾಗಿದೆ. ಉಡುಪಿಯ ಬೈಂದೂರಿನಲ್ಲಿ ನೀರು ಮನೆಗಳಿಗೆ ನುಗ್ಗಿದೆ. ನಾವುಂದ ಬಡಾಕೆರೆಯಲ್ಲಿ 70ಕ್ಕೂ ಹೆಚ್ಚು ಮನೆಗೆ ನೀರು ನುಗ್ಗಿದೆ. ಸಂಪೂರ್ಣ ಮನೆಗಳು ಒಂದಷ್ಟು ಭಾಗ ನೀರಿನಲ್ಲಿ ಮುಳುಗಡೆಯಾಗಿದೆ. ಜಲ ದಿಗ್ಬಂಧನ ಎದುರಾಗಿದೆ. ದೈನಂದಿನ ಚಟುವಟಿಕೆಗಳಿಗೂ ಕೂಡ ಜನರಿಗೆ ಈಗ ದೋಣಿನೇ ಆಸರೆ ಆಗೋಗಿದೆ. ಮನೆಯಿಂದ ಹೊರಗೆ ಬಂದ್ರೆ ದೋಣಿಯಲ್ಲೇ ಓಡಾಟ ನಡೆಸಬೇಕು. ದೋಣಿಗಳ ಮೂಲಕ ಸ್ಥಳೀಯ ನಿವಾಸಿಗಳು ಓಡಾಡ್ತಿದ್ದಾರೆ. ಮೇಲೆ ಹೋಗಿ ಅಂತ ಪ್ರಯೋಜನ ನಾವು ನೋಡಿ, ಹೀಗೆ ಮನೆಯಿಂದ ಹೊರಗೆ ಬಂದ್ರೆ ದೋಣಿನೇ ಆಸರೆ. ಇದೇ ರೀತಿ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ಕೂಡ ದೋಣಿಯಲ್ಲೇ ಹೋಗಿ ಅಲ್ಲಿನ ಪರಿಸ್ಥಿತಿ ಏನು ಅನ್ನೋದರ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ನೋಡೋಣ. ಈಗ ಯಾವುದೇ ನದಿ ಮೇಲೆ ದೋಣಿಯಲ್ಲಿ ಹೋಗ್ತಾ ಇಲ್ಲ, ಬದಲಾಗಿ ನಾವು ಒಂದು ಗ್ರಾಮವನ್ನು ಸಂಪರ್ಕಿಸುವ ರಸ್ತೆ ಮೇಲೆ ಹೋಗ್ತಾ ಇರುವಂಥದ್ದು. ಇದು ಸಂಪೂರ್ಣವಾಗಿ ನದಿಯಿಂದಲೇ ಆವೃತವಾಗಿರುವಂಥದ್ದು. ಸೌಪರ್ಣಿಕ ನದಿ ಏನಿದೆ ಸಂಪೂರ್ಣವಾಗಿ ಮೈದುಂಬಿ ಹರಿತದೆ. ಹೀಗಾಗಿ ಮಳೆ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಈಗ ಸಂಪೂರ್ಣವಾಗಿ ಗ್ರಾಮವೇ ಸಂಪೂರ್ಣವಾಗಿ ನೆರೆಯಿಂದ ತುತ್ತಾಗಿರುವಂಥದ್ದು. ಸಂಪೂರ್ಣವಾಗಿ ಗ್ರಾಮ ಸಾಲ್ಬುಡ ಮತ್ತು ನಾವುಂದ ಗ್ರಾಮ ಏನಿದೆ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ನೋಡ್ತಾ ಇರ್ಬೋದು, ಬಹಳಷ್ಟು ಮನೆಗಳು, ಸುಮಾರು 100ಕ್ಕೂ ಅಧಿಕ ಮನೆಗಳು ಈಗಾಗಲೇ ಜಲದಿಂದ ನೀರಿನಿಂದ ಆವೃತ ಆಗಿರುವಂಥದ್ದು. ನದಿ ಸಂಪೂರ್ಣವಾಗಿ ಗ್ರಾಮದಲ್ಲೇ ಹರಿತಾ ಇರುವಂಥದ್ದು. ಹೀಗಾಗಿ ಬಹಳಷ್ಟು 100ಕ್ಕೂ ಅಧಿಕ ಮನೆಗಳ ನಿವಾಸಿಗಳು ಏನಿದ್ದಾರೆ ಸಂಪೂರ್ಣವಾಗಿ ಅತಂತ್ರರಾಗಿದ್ದಾರೆ. ಮತ್ತಷ್ಟು ಮಳೆ ಬರ್ತಾನೆ ಇದೆ, ಮತ್ತಷ್ಟು ನೀರು ಏರಿಕೆ ಆಗುವಂತಹ ಆತಂಕ ಇರುವಂಥದ್ದು. ಅಲ್ಲಿ ಸುತ್ತಮುತ್ತ ಇರುವಂತಹ ಜಾನುವಾರುಗಳು ಕೂಡ ಮನೆಯಲ್ಲಿ ಜಲ ದಿಗ್ಬಂಧನ ಆಗಿರುವಂಥದ್ದು. ಹೀಗಾಗಿ ಯಾರು ಕೂಡ ಮನೆಯಿಂದ ಹೊರಗೆ ಬರ್ಲಿಕ್ಕೆ ಕೇಳ್ತಾ ಇಲ್ಲ. ಬಾವಿಗಳಿರ್ಬೋದು, ತೆಂಗಿನ ಮರ ಇರ್ಬೋದು, ಎಲ್ಲವೂ ಕೂಡ ಇದು ಸಂಪೂರ್ಣವಾದ ಕೃಷಿ ಭೂಮಿ ಒಂದು ಕಡೆ. ಹೀಗಾಗಿ ಎಲ್ಲ ಕೃಷಿ ಭೂಮಿಗಳು ಎಲ್ಲವೂ ಸಂಪೂರ್ಣವಾಗಿ ನಾಶವಾಗಿರುವಂಥದ್ದು. ಮತ್ತೆ ಈಗ ನೆರೆ ಏನಿದೆ ಅದು ಮತ್ತೆ ಇಳಿಬಹುದು ಅನ್ನುವಂಥ ಒಂದು ಭರವಸೆಯಲ್ಲಿದ್ದಾರೆ ಇಲ್ಲಿನ ಸ್ಥಳೀಯರು. ಹೀಗಾಗಿ ಯಾರು ಕೂಡ ಹೊರಗೆ ಬರ್ತಾ ಇಲ್ಲ. ಜಾನುವಾರುಗಳನ್ನ ಮತ್ತು ಮನೆಯಲ್ಲಿ ದವಸ ಧಾನ್ಯಗಳನ್ನ ಬಿಟ್ಟು ಹೊರಗೆ ಬರಲ್ಲ ಅನ್ನುವಂಥ ಒಂದು ಹಠವನ್ನು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿನ ಅಗ್ನಿಶಾಮಕದಲ್ಲಿರ್ಬೋದು, SDRF ಟೀಮ್ ಏನಿದೆ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಇವರನ್ನು ಯಾವುದೇ ಕ್ಷಣದಲ್ಲಾದರೂ ಪುನರ್ವಸತಿ ಕೇಂದ್ರಕ್ಕೆ ಕರೆದುಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅದನ್ನೇ ಪ್ರಯತ್ನ ಮಾಡ್ತಿರುವಂಥದ್ದು. ಮತ್ತು ಇಲ್ಲಿ ಮುಖ್ಯವಾಗಿ ಈ ಭಾಗದ ಏನು ಜನರೇನಿದ್ದಾರೆ ಪ್ರತಿ ವರ್ಷ ಕೂಡ ಅವರ ಒಂದು ಬೇಡಿಕೆ ಒಂದೇ ಒಂದಾಗಿತ್ತು. ಈ ಭಾಗದ ರಸ್ತೆ ಏನಿದೆ ಅದನ್ನು ಬಹಳಷ್ಟು ಏರಿಕೆ ಮಾಡಬೇಕು, ಅಲ್ಲಿನ ಸೌಪರ್ಣಿಕ ನದಿ ಏನಿದೆ ಅಲ್ಲಿ ಒಂದು ತಡೆಗೋಡೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಒತ್ತಾಯ ಕೂಡ ಇತ್ತು. ಆದರೆ ಇಲ್ಲಿನ ಸ್ಥಳೀಯಾಡಳಿತ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಸರ್ಕಾರ ಇರ್ಬೋದು, ಯಾರು ಕೂಡ ಈ ನಿಟ್ಟಿನಲ್ಲಿ ಯಾವುದೇ ಪ್ರಯತ್ನ ಮಾಡಿಲ್ಲ. ಪ್ರತಿ ವರ್ಷ ಮಳೆಗಾಲ ಬರುತ್ತೆ, ಅವರ ಬಂದು ಭರವಸೆ ಕೊಟ್ಟು ಅವರನ್ನು ಪುನರ್ವಸತಿ ಕೇಂದ್ರಕ್ಕೆ ಶಿಫ್ಟ್ ಮಾಡುವಂಥದ್ದು. ತದನಂತರದಲ್ಲಿ ಈ ಭಾಗದ ಒಂದು ಬೇಡಿಕೆ ಏನಿದೆ ಅನ್ನೋದು ಮರೆಯುವಂತಹ ಒಂದು ಕೆಲಸ ಆಗ್ತಾನೆ ಇತ್ತು. ಆದರೆ ಅದನ್ನ ಒಂದು ನಿರ್ಲಕ್ಷ್ಯದ ಒಂದು ಕಾರಣ ಇದು ಈ ರೀತಿ ಜಲ ದಿಗ್ಬಂಧನ ಆಗಿರೋದು ಕಾಣ್ತಾ ಇರ್ಬೋದು. ಸಂಪೂರ್ಣವಾಗಿ ನದಿ ನೀರೇ ಆವರಿಸಿರುವಂಥದ್ದು. ಸೌಪರ್ಣಿಕ ನದಿ ಸಂಪೂರ್ಣ ಗ್ರಾಮದ ಮಟ್ಟಕ್ಕೆ ಹರಿತಾ ಇದೆ. ಹೀಗಾಗಿ ಮತ್ತೆ ಇನ್ನೂ ಮಳೆ ಮುಂದುವರೆದಲ್ಲಿ ಮತ್ತಷ್ಟು ಈ ಮನೆಗಳು ಸಂಪೂರ್ಣವಾಗಿ ಮುಳುಗಡೆಯಾಗುವಂತಹ ಒಂದು ಆತಂಕ ಇರುವಂಥದ್ದು. ಒಟ್ಟಾರೆ ಸರ್ಕಾರ ಈ ನಿಟ್ಟಿನಲ್ಲಿ ಇನ್ನಷ್ಟು ಎಚ್ಚೆತ್ತುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿನ ಜನರ ಆಕ್ರೋಶ ಕೇಳಿ ಬರ್ತಾ ಇದೆ. ಪರೀಕ್ಷಿತ್ ಶೇಟ್, ನ್ಯೂಸ್ ಫಸ್ಟ್, ಉಡುಪಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.